ಮಗನಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಹೊರಬರ್ತಲೇ ಇದ್ದಾರೆ ಮತ್ತಷ್ಟು ಜನ ಸಂತ್ರಸ್ತೆಯರು. ದೂರನ್ನ ನೀಡೋದಕ್ಕೆ ನಾಮುಂದು ಅಂತ ಹೇಳಿ ಈಗ ಒಂದಷ್ಟು ಜನ ಮಹಿಳೆಯರು ಬರ್ತಾ ಇದ್ದಾರೆ. ಈಗಾಗಲೇ 3 ಮಹಿಳೆಯರು ಸಂತ್ರಸ್ತೆಯರು ದೂರನ್ನ ನೀಡೋದಕ್ಕೆ ಬಂದಿರುವ ಮಾಹಿತಿ ಸಿಕ್ಕಿದೆ. ಎಸ್ಐಟಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ 3 ಸಂತ್ರಸ್ತೆಯರು. ಪರಿಶೀಲನೆ ಮಾಡಿ ತನಿಖೆಗೆ ಕೈಗೆತ್ತಿಕೊಳ್ಳೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು. ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಶುರುವಾಗಬಹುದು. ಈಗಾಗಲೇ ಒಂದಷ್ಟು ಕೇಸ್ಗಳು ಅವರ ವಿರುದ್ಧ ದಾಖಲಾಗಿರುವಂತದ್ದು. ಎಸ್ಐಟಿ ಅಧಿಕಾರಿಗಳ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಮತ್ತೆ 3 ಸಂತ್ರಸ್ತೆಯರು ಅವರ ವಿರುದ್ಧ ದೂರನ್ನ ಕೊಡೋದಕ್ಕೆ ರೆಡಿ ಆಗಿರುವಂತದ್ದು. ಈಗಾಗಲೇ ರೇವಣ್ಣ ಅರೆಸ್ಟ್ ಆಗಿದೆ. ರೇವಣ್ಣ ಅರೆಸ್ಟ್ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಅವರ ಕತೆ ಏನಾಗುತ್ತೆ, ಅವ್ರು ಯಾವಾಗ ಅರೆಸ್ಟ್ ಆಗ್ತಾರೆ ಎನ್ನುವಂತಹ ಪ್ರಶ್ನೆಗಳು ಎದುರಾಗ್ತಾ ಇದ್ರೆ ಈ ಮಧ್ಯೆ ಮತ್ತೆ 3 ಸಂತ್ರಸ್ತೆಯರು ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ.